ಇದೇ ಡಿಸೆಂಬರ್ 29ನೇ ತಾರೀಕು ನೀವೆಲ್ಲರೂ ಕೂಡ KS ಪರೀಕ್ಷೆನ ಬರೆಯಲಿದ್ದೀರಿ. ಪರೀಕ್ಷೆ ಬರೆಯುವ ವಿಧಾನವನ್ನ ನಾನು ಈಗಾಗಲೇ ನಿಮಗೆ ಹಿಂದಿನ ತರಗತಿಗಳಲ್ಲಿ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಎಕ್ಸಾಮ್ ದಿನ ನೀವು ಯಾವ ರೀತಿ ಇರಬೇಕು, ನಿಮ್ಮ ಮೈಂಡ್ ಸೆಟ್ ಹೇಗಿರಬೇಕು, ಜೊತೆಗೆ ನಿಮ್ಮ ಆಹಾರ ವಿಹಾರಗಳು ಹೇಗಿರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಗಮನ ಇಟ್ಕೊಂಡು ನನ್ನ ಜೊತೆ ಒಂದು 5 ನಿಮಿಷ ಸ್ಪೆಂಡ್ ಮಾಡಿ. ಖಂಡಿತವಾಗ್ಲೂ ನೀವು ಈ ಪರೀಕ್ಷೆಯಲ್ಲಿ ಯಶಸ್ವಿ ಆಗ್ತೀರಿ. ಲೆಟ್ಸ್ ಬಿಗಿನ್. ಮೊಟ್ಟ ಮೊದಲನೇದಾಗಿ ನೀವು ಪರೀಕ್ಷೆಗೆ ತೆಗೆದುಕೊಂಡು ಹೋಗಬೇಕಾಗಿರುವಂತಹ ಎಕ್ಸೆಸರಿಗಳ ಬಗ್ಗೆ ಗಮನ ಇರಲಿ. ಓಕೆ, ಏನ್ ತಗೊಂಡು ಹೋಗ್ಬೇಕು ಸರ್? ನೋಡಿ, ಎಲ್ಲರೂ ಕೂಡ ಹಾಲ್ ಟಿಕೆಟ್ ತಗೊಂಡು ಹೋಗ್ತಾರೆ, ಕರೆಕ್ಟ್. ಬಟ್ ನೀವು 2 ಕಾಪಿ ತಗೊಂಡು ಹೋಗಿ. 2 ಇರಲಿ. ಯಾಕಂದ್ರೆ ಅಕಸ್ಮಾತ್ ಒಂದು ಮಿಸ್ ಆದ್ರೂ ಕೂಡ ಇನ್ನೊಂದು ಬೇಕಾಗುತ್ತೆ. ಸೊ ಅದರಲ್ಲಿ ಜಿಪುಣತನ ತೋರಿಸ್ಲಿಕ್ಕೆ ಹೋಗಬಾರ್ದು. 3 ಇದ್ರೂ ಕೂಡ ಪರವಾಗಿಲ್ಲ. ಹಾಗೇನೆ KPSC ನವರು ನಿಮಗೆ ಯಾವ ID ಪ್ರೂಫ್ ಅನ್ನ ಹೇಳಿದ್ದಾರೆ ಅದನ್ನೇ ತಗೊಂಡು ಹೋಗಿ. ಜೆರಾಕ್ಸ್ ತಗೊಂಡು ಹೋಗ್ಬೇಡಿ, ಒರಿಜಿನಲ್ ತಗೊಂಡು ಹೋಗ್ಬೇಕಾಗತ್ತೆ. ನೀವು ಆಧಾರ್ ಕಾರ್ಡ್ ಹಾಕಿದ್ರೆ ಆಧಾರ್ ಕಾರ್ಡು, ವೋಟಿಂಗ್ ID ಕೊಟ್ಟಿದ್ರೆ ವೋಟಿಂಗ್ ID, ಅದರ ಒರಿಜಿನಲ್ ಕಾಪಿಯನ್ನ ತೆಗೆದುಕೊಂಡು ಹೋಗ್ಬೇಕು. ಇನ್ನು ವಾಟರ್ ಬಾಟಲ್ KPSC ಅಲೌ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ. ತಗೊಂಡು ಹೋಗೋದಾಗಿದ್ರೆ ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ ಅಂತ, ಅಂದ್ರೆ ನೀರಿನ ಪ್ಲಾಸ್ಟಿಕ್ ಬಾಟಲ್ ಅನ್ನ ತಗೊಂಡು ಹೋಗಿ. ಅವರು ಅಪಾರದರ್ಶಕವಾದಂತ ವಾಟರ್ ಬಾಟಲ್ ಅನ್ನ ಅವಕಾಶ ಕೊಡೋದಿಲ್ಲ. ಇಲ್ಲ ಅಲ್ಲೇ ನೀರಿನ ವ್ಯವಸ್ಥೆ ಮಾಡ್ತಾರೆ ಅಂತ ಅಂದ್ರೆ ನೀರಿನ ಬಾಟಲ್ ತಗೊಂಡು ಹೋಗದೆ ಇದ್ರೂ ಕೂಡ ನಡೆಯುತ್ತೆ. ಇನ್ನು ಕೆಲವೊಂದ್ ಸಾರಿ UPSC ನಲ್ಲಿ ಅನಲಾಗ್ ವಾಚ್ ಅವಕಾಶ ಇದೆ. ಬಟ್ KPSC ಅದಕ್ಕೆ ಏನ್ ಮಾಡುತ್ತೋ ಗೊತ್ತಿಲ್ಲ. ಕಟ್ಕೊಂಡು ಹೋಗೋ ಹಾಗೆ ಕಟ್ಕೊಂಡು ಹೋಗಿ. ಅವರು ಅವಕಾಶ ಕೊಡ್ಲಿಲ್ಲ ಅಂತ ಅಂದ್ರೆ ಅದನ್ನ ನಿಮ್ ಜೊತೆ ಯಾರನ್ನ ಕರ್ಕೊಂಡು ಹೋಗಿರ್ತೀರಿ ಅವ್ರ ಜೊತೆಗೆ ಕೊಟ್ಬಿಟ್ಟು ನೀವು ಪರೀಕ್ಷಾ ಹಾಲಲ್ಲಿ ಹೋಗಿ ಕೂತ್ಕೊಂಡು ಬರಿಬಹುದು. ಇನ್ನು ಎಮರ್ಜೆನ್ಸಿಗೋಸ್ಕರ ಮಾಸ್ಕ್ ಕೂಡ ಇರಲಿ ನಿಮ್ ಜೊತೆ. ಓಕೆ, ಸೊ ಅದನ್ನ ಹಾಕೊಳ್ಳೋಕ್ ಬಿಡ್ತಾರೋ ಇಲ್ವೋ ಅದು ಸೆಕೆಂಡರಿ. ಬಟ್ ಒಂದು ಮಾಸ್ಕ್ ಅನ್ನ ತಗೊಂಡು ಹೋಗಿ. ಬೇಕಾಗತ್ತೆ, ಹೇಳೋಕ್ ಬರಲ್ಲ ಎಂತ ಸಂದರ್ಭಗಳು ಇರುತ್ತೆ ಅಂತ ಹೇಳಿ. ಸೊ ಮಾಸ್ಕ್ ಕೂಡ ಒಂದಿರ್ಲಿ. ಇನ್ನು ನಿಮ್ಮ ಡ್ರೆಸ್ ತುಂಬಾ ಕಂಫರ್ಟೇಬಲ್ ಆಗಿರ್ಲಿ, ತುಂಬಾ ರಿಲ್ಯಾಕ್ಸ್ಡ್ ಫೀಲ್ ಇರಬೇಕು. ನಿಮ್ಗೆ ನಿಜ ಹೇಳ್ತೀನಿ, ಬೆಂಗಳೂರಲ್ಲಿ ಮೇನ್ಸ್ ಬರೀತಾರೆ ಎಷ್ಟೋ ಜನ. UPSC ಮೇನ್ಸ್ ಬರೆಯುವಾಗ ಎಷ್ಟೋ ಜನ ಹಾಫ್ ಪ್ಯಾಂಟ್ ಹಾಕೊಂಡು ಹೋಗಿರ್ತಾರೆ. ಯಾಕೆ? ಕಂಫರ್ಟೇಬಲ್, ಆರಾಮಾಗಿ ರಿಲ್ಯಾಕ್ಸ್ ಆಗಿರ್ಬೇಕು. ನೀವಾಗ ಏನು ಮೈ ತುಂಬಾ ಟೈಟ್ ಡ್ರೆಸ್ ಹಾಕೊಂಡು ಅಥವಾ ಮತ್ತೊಂದು ಏನೇನೋ ಹಾಕೊಂಡು ಅಥವಾ ಹೊಸದಾಗಿರೋ ಡ್ರೆಸ್ ಅನ್ನ ಹಾಕೊಂಡು ಆಗಬೇಡ. ನೀವು ಇಲ್ಲಿವರೆಗೂ ಹಾಕೊಂಡಿರೋ ಡ್ರೆಸ್ಗಳಲ್ಲಿ ನಿಮಗೆ ಯಾವ್ದು ಅತ್ಯಂತ ಕಂಫರ್ಟೇಬಲ್ ಇದೆ ಆ ಡ್ರೆಸ್ ಅನ್ನ ಹಾಕೊಂಡು ಹೋಗಿ. ಸೊ ರಿಲ್ಯಾಕ್ಸ್ ಆಗಿ ಯಾವುದೇ ಚಿಂತೆ ಇಲ್ಲದೆ ಎಕ್ಸಾಮ್ ಅನ್ನ ಬರೀಬಹುದು. ಇಲ್ಲ ಅಂದ್ರೆ ಏನಾಗುತ್ತೆ, ನೀವು ಯಾವ್ದೋ ಡ್ರೆಸ್ ಅನ್ನ ಹಾಕೊಂಡು ಹೋದಾಗ ಫಸ್ಟ್ ಟೈಮ್ ಆಗಿದ್ರೆ ಅದಿನ್ನೂ ನಿಮಗೆ ತೊಂದರೆ ಆಗುತ್ತೆ, ಹೌದಲ್ವಾ? ಇನ್ನು ಸಿಂಪಲ್ ಆಗಿ ಒಂದು ವೈಟ್ ಕರ್ಚಿಪನ್ನ ತಗೊಂಡು ಹೋಗಿ. ಅಲೌ ಮಾಡಿದ್ರೆ ಒಳಗಡೆ ತಗೊಂಡು ಹೋಗಿ, ಇಲ್ಲ ಅಂದ್ರೆ ನಿಮ್ ಜೊತೆ ಇಟ್ಕೊಳ್ಳಿ. ಹೇಗಿದ್ರು ಚಳಿಗಾಲ ಇದೆ, ಬೆವರು ಬರೋ ಚಾನ್ಸಸ್ ಇಲ್ಲ. ಕೆಲವೊಬ್ರು ಕೈ ಬೆವರುತ್ತೆ ಹೆದ್ರಿ. ಸೊ ಚಳಿಗಾಲ ಇರೋದ್ರಿಂದ ಬೆವರು ಬರೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಡೋಂಟ್ ವರಿ. ಇನ್ನು ಯಾರು ಸ್ಪೆಕ್ಸ್ ಹಾಕ್ತೀರಿ, 2 ಸ್ಪೆಕ್ಸ್ ತಗೊಂಡು ಹೋಗಿ. ಇಲ್ಲ ಸರ್ ನನ್ನ ಹತ್ರ 2 ಸ್ಪೆಕ್ಸ್ ಇಲ್ಲ ಅಂತ ಅಂದ್ರೆ ಒಂದೇ ಸ್ಪೆಕ್ಸ್ ಇದ್ರೆ ಅದನ್ನ ಸ್ಪೆಕ್ಸ್ ಕೇಸ್ ತಗೊಂಡು ಹೋಗಿ. ಬಾಕ್ಸ್ ಇರುತ್ತಲ್ಲ, ಯಾಕಂದ್ರೆ ಅಕಸ್ಮಾತ್ ನೀವೇನಾದ್ರು ಟ್ರಾವೆಲ್ ಮಾಡುವಾಗ, ಬಸ್ಸಲ್ಲಿ ಹೋಗುವಾಗ ಸ್ಪೆಕ್ಸ್ ಹಾನಿ ಆಗಬಾರ್ದು ಅಂತ ಅದ್ರೊಳಗಡೆ ನೀವು ಇಟ್ಕೊಳ್ಬಹುದು. ಸೊ ಸೇಫ್ ಆಗಿರುತ್ತೆ, ನೋ ಪ್ರಾಬ್ಲಮ್. ಇನ್ನು ಪೆನ್ ಯಾವ್ದು ಬಳಸಬೇಕು ಅಂತ ಅಂದ್ರೆ ಅವರು ಬ್ಲ್ಯಾಕ್ ಹೇಳಿರ್ತಾರೆ. ಮ್ಯಾಕ್ಸಿಮಮ್ ಚೆಕ್ ಮಾಡ್ಕೊಳ್ಳಿ, ಅದನ್ನ ಒಂದ್ಸಾರಿ ಕನ್ಫರ್ಮ್ ಮಾಡ್ಕೊಂಡು. 1 mm ನಿಬ್ಬಿರುವಂತಹ, 1 mm ಅಂದ್ರೆ ದಪ್ಪ ಇರುತ್ತದು. ಸೊ ಬೇಗ ನೀವು ಬಬಲ್ ಫಿಲ್ ಮಾಡಬಹುದು. ಸೊ ರೋರಿಟೋ ಫ್ಯಾಂಟಾಫ್ಲೋ ಅಂತ ಒಂದು ಪೆನ್ ಇದೆ, ಇನ್ನೂ ಬಹಳಷ್ಟಿದೆ. ನೋಡಿ ಅದು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಂಬು 1 mm ಇರಲಿ. ಆಮೇಲೆ 3 ಪೆನ್ಗಳನ್ನ ತಗೊಂಡು ಹೋಗಿ, 2 ಬೇಡ, 3 ಪೆನ್ ತಗೊಂಡು. ಯಾಕಂದ್ರೆ ಏನಾಗತ್ತೆ ಗೊತ್ತಾ, ನಿಮ್ ಸುತ್ತಮುತ್ತ ಬಂದಿರೋರು ಯಾರಾದ್ರೂ ಒಬ್ರು ಪೆನ್ನ ಮಿಸ್ ಮಾಡ್ಕೊಂಡಿರ್ತಾರೆ. ಅವ್ರು ಒಂದ್ ಕೇಳ್ತಾರೆ, ನೀವೇನಂತೀರಿ ಆಗ 2 ಇದ್ರೆ? ಅಯ್ಯೋ ನನ್ನ ಹತ್ರ ಒಂದೇ ಇದೆ, ಎಮರ್ಜೆನ್ಸಿ ನನಗ್ ಬೇಕಾಗುತ್ತೆ ಅಂತ ಅದನ್ನ ಕೊಡಕ್ಕೂ ಆಗಲ್ಲ. ಕೊಡದೇ ಇದ್ದಾಗ ಒಂದ್ ಕಡೆ ಮನಸ್ಸಲ್ಲಿ ಗಿಲ್ಟ್ ಕಾಡತ್ತೆ. ಅಯ್ಯೋ ಒಂದ್ ಸಹಾಯ ಕೇಳಿದ್ರು ನನ್ನಿಂದ ಮಾಡೋಕ್ ಆಗ್ಲಿಲ್ವಲ್ಲ. ಸೊ ಹಾಗಾಗಿ ಆ ಗಿಲ್ಟ್ ಕಾಡಬಾರ್ದು ಅಂದ್ರೆ 3 ಇಂದ 4 ಪೆನ್ ಇಟ್ಕೊಳ್ಳಿ. ಯಾರ್ಯಾರು ಕೇಳ್ತಾರೋ ಅವ್ರು ಕೊಟ್ಬಿಡಿ. ನಿಮ್ಗೋಸ್ಕರ ಅಂತ ಸೆಪರೇಟ್ 2 ಫಿಕ್ಸ್ ಆಗಿ ಇದ್ದೇ ಇರ್ಲಿ, ಸರಿನಾ? ಇನ್ನು ಪೆನ್ಸಿಲ್ ಮತ್ತೆ ರಬ್ಬರ್ಗಳು ಕೂಡ ಬೇಕೇ ಬೇಕಾಗುತ್ತೆ, ತಗೊಂಡು ಹೋಗಿ. ಶಾರ್ಪ್ನರ್ ಕೂಡ ತಗೊಂಡು ಹೋಗಿ. ಯಾಕಂತ ಅಂದ್ರೆ ನಾನು ಈಗಾಗಲೇ ಹೇಳಿದ್ದೀನಿ, ಈಗ ಒಂದೊಂದ್ಸಾರಿ ಕ್ವಶನ್ ಪೇಪರ್ ಮೇಲೆ ಕೂಡ ನೀವು ಮಾರ್ಕ್ ಮಾಡಬೇಕಾಗತ್ತೆ. ಬಟ್ ಕೆಲವೊಬ್ಬ ಇನ್ವಿಜಿಲೇಟರ್ಗೆ ಏನ್ ಮಾಡ್ತಾರೆ, ತಕರಾರು ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಮೇಲೆ ಬರಿಬಾರ್ದು, ಬರೆದಿದ್ದೀರಿ ಹಾಗೆ ಹೀಗೆ, ಅದೆಲ್ಲ ಏನಾದ್ರು ಗದ್ದಲ ಆದ ತಕ್ಷಣ ನೀವು ಸಡನ್ ಆಗಿ ಪೆನ್ಸಿಲ್ ರಬ್ಬರ್ನಿಂದ ಅಳಿಸಿಬಿಟ್ರೆ ಏನು ಪ್ರಾಬ್ಲಮ್ ನಿಮಗೆ ಇರೋದಿಲ್ಲ. ಓಕೆ, ಸೊ ಇದಾದ ನಂತರ ಇನ್ನೊಂದು ಕೆಲವೊಂದು ಜನರಲ್ ಇನ್ಸ್ಟ್ರಕ್ಷನ್ ಅಂತ ಅಂದ್ರೆ, ಮೊಟ್ಟ ಮೊದಲನೇದಾಗಿ ಈ ಎಕ್ಸಾಮ್ ಸಮೀಪ ಬಂದಾಗ ಊಟದ ಕಡೆ ಸ್ವಲ್ಪ ಗಮನ ಇರಲಿ. ಜಂಕ್ ಫುಡ್ ತಿನ್ನೋದು ಬೇಡ, ಅವಾಯ್ಡ್ ಮಾಡಿ. ರಾತ್ರಿನೂ ಕೂಡ ಜಂಕ್ ಫುಡ್ ತಿನ್ನಬೇಡಿ. ಆಮೇಲೆ ಈ ಸಮಯದಲ್ಲಿ ನಾನ್ ವೆಜ್ ಫುಡ್ ಬೇಡ, ಹೆವಿ ಫುಡ್ ಬೇಡ. ಎಷ್ಟು ಬೇಕೋ ಅಷ್ಟೇ ಇರಲಿ. ಯಾಕಂತ ಅಂದ್ರೆ ನೀವು ಅದನ್ನೆಲ್ಲ ತಿನ್ನೋದ್ರಿಂದ ಏನಾಗುತ್ತೆ, ಒಂದು ರೀತಿ ಟಯರ್ಡ್ನೆಸ್ ಫೀಲ್ ಆಗುತ್ತೆ. ನಾನ್ ವೆಜ್ ತಿಂದ್ರೆ ಡೈಜೆಷನ್ಗೆ ಎನರ್ಜಿ ಎಲ್ಲ ಪೋಲ್ ಆಗ್ಬಿಡುತ್ತೆ. ಸ್ವಲ್ಪ ಒಂದ್ 2 ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಕ್ಸಾಮ್ ಮುಗಿಸ್ಕೊಂಡು ಸಂಜೆ 4 ಗಂಟೆಗೆ ಎಕ್ಸಾಮ್ ಮುಗಿತಂದ್ರೆ ಹೋಗಿ ತಿನ್ನಿ, ನೀವು ಏನ್ ಬೇಕು ನಿಮ್ಗೆ, ಎಲ್ಲ ಏನ್ ಖುಷಿ ಇದೆ ಅದೆಲ್ಲ ತಿನ್ನಿ. ಬಟ್ ಎಕ್ಸಾಮ್ ಸಮೀಪ ಇರುವಾಗ ಹಿಂದಿನ ದಿನ ರಾತ್ರಿ, ಬೆಳಗ್ಗೆ ಪರೀಕ್ಷೆ ದಿನ ಮಧ್ಯಾಹ್ನ, ಓಕೆ, ಈ 3 ಹೊತ್ತು, ಅಟ್ ಲೀಸ್ಟ್ ಈ 3 ಹೊತ್ತು ಜಂಕ್ ಫುಡ್ ಆಗಲಿ
ಅತಿಯಾಗಿ ಎಣ್ಣೆ ಅಂಶ ಇರುವಂಥ ಫುಡ್ ಆಗಲಿ, ಮಾಂಸಾಹಾರವನ್ನಾಗಲಿ ದಯವಿಟ್ಟು ತಿನ್ನಲಿಕ್ಕೆ ಹೋಗಬೇಡಿ. ಬೆಳಗ್ಗೆ ಟಿಫಿನ್ ಅಂತ ಅಂದರೆ ಒಂದು ಸ್ವಲ್ಪ ಇಡ್ಲಿ ತಿನ್ಕೊಳ್ಬಹುದು. ಓಕೆ, ಇಡ್ಲಿಯಲ್ಲಿ ಎಣ್ಣೆ ಇರಲ್ಲ. ಸೊ ದೋಸೆ ಬೇಡ, ವಡೆ ಬೇಡ, ಪೂರಿ ಬೇಡ, ಪುಲಾವ್ ತಿನ್ನಿ ಅಥವಾ ಇಡ್ಲಿ ತಿನ್ನಿ. ಮಧ್ಯಾಹ್ನ ಕೂಡ ಪುಲಾವ್ ತಿನ್ಬೋದು, ಇಲ್ಲ ಕರ್ಡ್ ರೈಸ್ ತಿನ್ಬೋದು. ಓಕೆ, ಇಡ್ಲಿನೇ ತಿನ್ಬೋದು ಮತ್ತೊಂದು ಸಾರಿ ಬೇಕಾದ್ರೆ. ಬಟ್ ಎಣ್ಣೆ ಅಂಶ ಇರುವಂಥ ಯಾವುದೇ ಆಹಾರ ತಿನ್ಲಿಕ್ಕೆ ಹೋಗಬೇಡಿ, ತುಂಬಾ ಡೇಂಜರಸ್ಸು. ಇನ್ನೊಂದು ನನ್ನ ವೈಯಕ್ತಿಕವಾದಂತಹ ಸಲಹೆ, ಓಕೆ, ಹಿಂದಿನ ದಿನ ರಾತ್ರಿ, ಪರೀಕ್ಷೆಯ ಬೆಳಗ್ಗೆ, ಪರೀಕ್ಷೆಯ ಮಧ್ಯಾಹ್ನ ದಯವಿಟ್ಟು ಆಲೂಗಡ್ಡೆಯನ್ನು ತಿನ್ನಬೇಡಿ. ಅವಾಯ್ಡ್ ಪೊಟ್ಯಾಟೊ ತಿಂದ್ರೆ ಏನಾಗುತ್ತೆ, ಅದು ಶರೀರದಲ್ಲಿರುವಂಥ ನೀರಿನ ಅಂಶವನ್ನೆಲ್ಲ ಹೀರ್ಕೊಳ್ಳುತ್ತೆ. ಸೊ ನಿಮಗೆ ಜಾಸ್ತಿ ನೀರಡಿಕೆ ಆಗುತ್ತೆ. ಜಾಸ್ತಿ ನೀರಡಿಕೆಯಿಂದ ನೀರು ಕುಡಿಬೇಕಾಗುತ್ತೆ. ಪದೇ 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 ನೀರು ಕುಡಿಯೋದ್ರಿಂದ ವಾಶ್ರೂಮ್ಗೆ ಹೋಗ್ಬೇಕಾಗುತ್ತೆ. ವಾಶ್ರೂಮ್ಗೆ ಹೋಗಿ ಬರೋಕೆ ಅವ್ರು ಅವಕಾಶ ಕೊಡ್ತಾರೋ ಇಲ್ವೋ ಅದು ಸೆಕೆಂಡರಿ. ಆಮೇಲೆ ಅಲ್ಲಿ ಹೋಗಿ ಬಂದ್ರೆ ನಿಮ್ಮ ಟೈಮ್ ಕೂಡ ವೇಸ್ಟ್ ಆಗುತ್ತೆ ಅಲ್ವಾ. ಸೊ ಈ ಥರ ಎಲ್ಲ ಥಿಂಕ್ ಮಾಡ್ಕೊಂಡು ಹೋಗ್ಬೇಕು. ಇವನ್ನೆಲ್ಲ ನಾವು ಅನುಭವಿಸಿದ್ದೀವಿ, ನಮ್ಮ ಫ್ರೆಂಡ್ಸ್ ಹತ್ರ ಕೇಳಿದ್ದೀವಿ. ಓಕೆ, ಹೀಗೆಲ್ಲ ಸನ್ನಿವೇಶಗಳು ಬರಬಾರ್ದು ಅಂತ ಅಂದ್ರೆ ಮೊದಲೇ ನಾವು ಅಲರ್ಟ್ ಆಗಿರಬೇಕಾಗತ್ತೆ. ಓಕೆ, ಸೊ ಜಾಸ್ತಿ ಮಸಾಲ ಇರುವಂಥದ್ದು, ಆಮೇಲೆ ಹೆವಿ ಫುಡ್ ಇರುವಂಥದ್ದು ಆಹಾರಗಳನ್ನೆಲ್ಲ ಬೇಡ. ರಿಲ್ಯಾಕ್ಸ್ ಆಗಿ, ಲೈಟ್ ಆಗಿ, ಸ್ವಲ್ಪ ವೆಜಿಟೇರಿಯನ್ ಆಹಾರವನ್ನ ತಿಂತಾ ಹೋಗಿ. ಸರಿನಾ? ಹಾಗೇನೆ ಇನ್ನು ಮತ್ತೇನೇನು ಟಿಪ್ಸ್ ನಾವಿಲ್ಲಿ ನೋಡ್ಬೋದು ಅಂತ ಅಂದ್ರೆ, ಯಾವತ್ತು ಆದಷ್ಟು ಮೊದಲೇ ನಿಮ್ಮ ಲೊಕೇಶನ್ ಎಲ್ಲಿದೆ ಅಂತ ತಿಳ್ಕೊಳ್ಳಿ. ಎಕ್ಸಾಮ್ ಹಾಲ್ ಎಲ್ಲಿದೆ ನಿಮ್ಮದು, ಎಲ್ಲಿ ಬಂದಿದೆ ಸೆಂಟರು. ಆಮೇಲೆ ಒಂದು 30 ನಿಮಿಷ ಅಡ್ವಾನ್ಸ್ ಆಗಿ ಹೋಗಿ. 9 ಗಂಟೆಗೆ ಪರೀಕ್ಷೆ ಇದೆ ಅಂತ ಹೇಳಿದಾರೆ ಅಂತ ಅಂದ್ರೆ 8:15, 8:00ವರೆಗೆ ನೀವು ಅಲ್ಲಿ ಇರಬೇಕಾಗತ್ತೆ. ಆಮೇಲೆ ಎಕ್ಸಾಮ್ ಹಾಲ್ ಒಳಗಡೆ 10 ನಿಮಿಷ ಅಡ್ವಾನ್ಸ್ ಆಗಿ ನೀವು ಹೋಗ್ಬೇಕು. ಆ ಎನ್ವೈರ್ಮೆಂಟ್ ನೀವು ಫೀಲ್ ಆಗಬೇಕು. ಅದು ನಿಮಗೆ ರೂಢಿ ಇರೋ ತರ ಫೀಲ್ ಆಗ್ಬೇಕು ನಿಮಗೆ. ಓಕೆ, ಸೊ ಅದಾದ ನಂತರ ನಿಮ್ಮ ಸೀಟ್ ಕಂಫರ್ಟೇಬಲ್ ಆಗಿದೆಯಲ್ಲ ನೋಡ್ಕೊಳ್ಳಿ. ಡೆಸ್ಕ್ ಅಳಗಾಡುತ್ತಾ, ಚೆನ್ನಾಗಿದೆಯಾ ಇಲ್ವಾ, ಅಳಗಾಡುತ್ತೆ ಸರಿಯಾಗಿಲ್ಲ ಅಂತ ಅಂದ್ರೆ ಅಲ್ಲಿ ಇನ್ವಿಜಿಲೇಟರ್ಗೆ ಹೇಳಿ. ಓಕೆ, ಆ ಇನ್ವಿಜಿಲೇಟರ್ ಅವರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಹೆಲ್ಪ್ ಮಾಡಿಯೇ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಆಫೀಸರ್ ಆಗೋರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಆರ್ಡರ್ ಮಾಡಬೇಡಿ ಅವ್ರಿಗೆ. ಸೊ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಸೊ ಅವ್ರು ನಿಮಗೆ ಸಹಾಯವನ್ನ ಮಾಡಬಹುದು. ಸರಿನಾ? ಇನ್ನು ತುಂಬಾ ಮುಖ್ಯವಾಗಿರೋದು, ಅಲ್ಲಿ ಮೊದಲೇ ಕೇಳ್ಕೊಳ್ಳಿ ವಾಶ್ರೂಮ್ ಅಲೌ ಇದೆಯೋ ಇಲ್ವೋ. UPSC ನಲ್ಲಿ ಬಿಡ್ತಾರೆ, ಅವಕಾಶ ಇದೆ. ಬಟ್ KPSC ನಲ್ಲಿ ಏನ್ ಮಾಡ್ತಾರೆ ಗೊತ್ತಿಲ್ಲ. ಇನ್ಸ್ಟ್ರಕ್ಷನ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಒಂದ್ಸಾರಿ. ಅಲ್ಲೂ ದೊಡ್ಡ ದೊಡ್ಡ ನೋಟಿಸ್ ಬೋರ್ಡ್ಗಳನ್ನ ಅಂಟಿಸಿರ್ತಾರೆ, ಅಲ್ಲೂ ಕೂಡ ಬರ್ತಿರ್ತಾರೆ. ಒಂದ್ಸಾರಿ ಕೇಳಿ. ಅಕಸ್ಮಾತ್ ಅಲಾವ್ ಇದೆ ಅಂದ್ರೆ ನೋ ಪ್ರಾಬ್ಲಮ್. ಅಲಾವ್ ಇಲ್ಲ ಅಂದ್ರೆ ನೀರು ಕುಡಿಯುವಾಗ ಸ್ವಲ್ಪ ಜಾಗ್ರತೆ ವಹಿಸಿ. ಕಡಿಮೆ ನೀರು ಕುಡಿತಾ ಕುಡಿತಾ ಎಕ್ಸಾಮ್ ಬರೀರಿ. ಆಗಾಗ ಒಂದು 15 ನಿಮಿಷಕ್ಕೆ ಒಂದ್ಸಾರಿ ಅಟ್ಲೀಸ್ಟ್ ನಾಲಿಗೆ ಏನಾದರೂ ನೀರಿನಿಂದ ತಂಪು ಮಾಡ್ಕೊಳ್ಳಿ. ಯಾಕಂದ್ರೆ ಬಾಡಿಗೆ ಆಕ್ಸಿಜನ್ ಬೇಕು. ಆಕ್ಸಿಜನ್ ಚೆನ್ನಾಗಿದ್ದಾಗ ನೀವು ಇನ್ನೂ ಕ್ಲಿಯರ್ ಆಗಿ ಥಿಂಕ್ ಮಾಡಬಹುದು. ಓಕೆ, ಇನ್ನು ಎಕ್ಸಾಮ್ ಹಾಲ್ 10 ನಿಮಿಷ ಅಡ್ವಾನ್ಸ್ ಆಗಿ ಹೋಗಿದ್ದೀರಿ, ಕೂತಿದ್ದೀರಿ ನಿಮ್ಮ ಜಾಗದಲ್ಲಿ, ಡೆಸ್ಕ್ ಚೆಕ್ ಮಾಡ್ಕೊಂಡ್ರಿ. ಒಂದ್ 2 ನಿಮಿಷ ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ದೀರ್ಘವಾಗಿ ಉಸಿರಾಡಿ. 2 ನಿಮಿಷ ಆರಾಮಾಗಿ ಉಸಿರು ತಗೊಳ್ಳಿ, ಆರಾಮಾಗಿ ಉಸಿರು ಬಿಡಿ. ಆಮೇಲೆ ಕೈಗೆಲ್ಲ ತೋರಿಸ್ಕೊಳ್ಳಿ. ಕೈ ನಡುಗ್ತಾ ಇರುತ್ತೆ. ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಿಮಗೆ. ಓಕೆ, ಕೈ ನಡುಗ್ತಾ ಇರುತ್ತೆ. ಒಂಥರ ಎದೆಯಲ್ಲಿ ಹೊಟ್ಟೆಯಲ್ಲಿ ಒಂಥರ ಏನೇನೋ ಓಡಾಡ್ದಾಗ ಆಗ್ತಾ ಇರುತ್ತೆ. ನಿಮಗೆ ನೀವು ಮಾತಾಡ್ಕೊಳ್ಳಿ. ಏನಂತ ಅಂದ್ರೆ, ಕರ್ನಾಟಕದ ಅತ್ಯಂತ ಶ್ರೇಷ್ಠವಾದಂತ ಒಂದು ಪರೀಕ್ಷೆನ ನೀವು ಬರೆಯೋಕ್ ಹೋಗಿದ್ದೀರಿ. ಮೊದಲು ಅದ್ರ ಬಗ್ಗೆ ನಿಮಗೆ ಹೆಮ್ಮೆ ಇರಬೇಕು. ಯು ಶುಡ್ ಹ್ಯಾವ್ ದಟ್ ಪ್ರೌಡ್ ಫೀಲ್ ಆನ್ ಯು. ಓಕೆ, ನಿಮ್ ಬಗ್ಗೆ ನಿಮಗೆ ಒಂದು ಪ್ರೆಸ್ಟೀಜ್ ಇರಬೇಕು, ಒಂದು ಹೆಮ್ಮೆ ಇರಬೇಕು. ಸೊ ಅದನ್ನ ಹೇಳ್ಕೊಂಡ್ರಿ. ಆಮೇಲೆ ನಿಮ್ಗೆ ಇಷ್ಟ ಆಗುವಂತ ಒಂದು ಸಿನಿಮಾ ಸೀನ್ ನೆನಪು ಮಾಡ್ಕೊಳ್ಳಿ. ಯಾವ್ದಾದ್ರು ಒಂದು ಮೋಟಿವೇಶನಲ್ ಸಿನಿಮಾ ಸೀನ್ ಇರುತ್ತೆ. ಉದಾಹರಣೆಗೆ ಕೆಲವೊಬ್ಬರಿಗೆ ಉಗ್ರಂ ಇರ್ಬೋದು, ಕೆಲವೊಬ್ರಿಗೆ KGF ಇರ್ಬೋದು, ಮತ್ತೆ ಯಾವ್ದೋ ಹೆಣ್ಮಕ್ಳಿಗೆ ಯಾವ್ದಾದ್ರು ಲೇಡಿ ಆಫೀಸರ್ ಇರೋ ಸೀನ್ ಇರ್ಬೋದು. ಅವರು ಆ ಒಂದು ಆಕ್ಷನ್ ಸೀನ್ಗಳನ್ನ ನೆನಪು ಮಾಡ್ಕೊಳ್ಳಿ. ನಿಮ್ಗೆ ತಾನಾಗೇನೆ ಆಟೋಮೆಟಿಕ್ ಆಗಿ ಧೈರ್ಯ ಬರುತ್ತೆ. ಆ ಸೀನ್ಗಳನ್ನ ನೆನಪು ಮಾಡ್ಕೊಳ್ಳಿ. ಅಲ್ಲಿ ಹೀರೋ ಅಥವಾ ಹೀರೋಯಿನ್ ಯಾವ ತರ ಆಕ್ಟ್ ಮಾಡಿದ್ರು, ನೀವು ಕೂಡ ಇಲ್ಲಿ ಆಕ್ಟ್ ಮಾಡೋದಿದೆ. ಓಕೆ, ಸೊ ಆವಾಗ ಒಂದ್ ಸ್ವಲ್ಪ ಕೈ ಎಲ್ಲ ನಡುಗೋದೆಲ್ಲ ನಿಂತ್ಕೊಳ್ಳುತ್ತೆ. ಸೊ ಆಗ ಕೈ ಹೇಳ್ಕೊಳ್ಳಿ. ಏನಂತ ಅಂದ್ರೆ, ನಾನು ಈ ಪರೀಕ್ಷೆಯನ್ನ ಯಶಸ್ವಿಯಾಗಿ ಬರೆಯೋಕ್ ಬಂದಿದ್ದೀನಿ. ನನಗೇನು ಪ್ರಶ್ನೆ ಪತ್ರಿಕೆ ಕೊಡ್ತಾರೆ ಇದನ್ನೇ 1 ಲಕ್ಷ ಎಲ್ಲ ವಿದ್ಯಾರ್ಥಿಗಳಿಗೆ ಕೊಡೋರಿದ್ದಾರೆ. ನಾನು ಅದನ್ನ ಅತ್ಯಂತ ಗುಣಮಟ್ಟದಿಂದ ನನ್ನ ಸಂಪೂರ್ಣ ಪ್ರಯತ್ನ ಹಾಕಿ ಬರೀತೀನಿ. ಈಗಾಗಲೇ ಪರೀಕ್ಷೆ ಬರೆಯುವಂತಹ ಮೆಥಡ್ ನನಗೆ ಗೊತ್ತಿದೆ. ನಾನು ಸಾಕಷ್ಟು ಪ್ರಯತ್ನ ಪಟ್ಟಿದ್ದೀನಿ. ನಾನು ಖಂಡಿತವಾಗ್ಲೂ ಯಶಸ್ವಿ ಆಗ್ತೀನಿ. ಐ ವಿಲ್ ವಿನ್ ಅಂತ ಈ ರೀತಿ ಒಂದ್ಸರಿ ಕೈಯನ್ನ ಮುಷ್ಟಿ ಮಾಡಿ ನಿಮಗೆ ನೀವೇ ಹೇಳ್ಕೊಳ್ಳಿ. ಕಣ್ಣು ಮುಚ್ಕೊಂಡು ಒಂದ್ಸಾರಿ ಎದೆಗೆ ನಿಮ್ಮ ಕೈಯನ್ನು ಅಂಟಿಸ್ಕೊಳ್ಳಿ. ಇದು ಸಬ್ ಕಾನ್ಶಿಯಸ್ ಮೈಂಡ್ ಮೇಲೆ ವರ್ಕ್ ಆಗುತ್ತೆ. ಈ 2 ಗಂಟೆ ನಿಮ್ಮನ್ನ ಯಾರು ಅಲ್ಲಾಡ್ಸೋಕ್ಕಾಗಲ್ಲ. ಓಕೆ, ಇದನ್ನ ಮಾಡಬೇಕು ನೀವು. ನಾನು ಮಾಡ್ತಾ ಇದ್ದೀನಿ. ಹೈಸ್ಕೂಲಿಂದ ನಾನು ಇದನ್ನ ಮಾಡ್ತಾ ಬರ್ತಾ ಇದ್ದೀನಿ. ಯಾವುದೇ ಎಕ್ಸಾಮ್ ಬರೆಯೋಕೆ ಹೋದಾಗ. ಸೊ ಆಂಕ್ಸಿಟಿ ಅನ್ನೋದು ಇದ್ದೇ ಇರುತ್ತೆ, ಆತಂಕ ಅನ್ನೋದು, ದುಗುಡ ಅನ್ನೋದು ಇದ್ದೇ ಇರುತ್ತೆ. ಬಟ್ ಅದನ್ನ ಹೊರಗೆ ದುಡೋಕೆ ಇವೆಲ್ಲ ಮೆಥಡ್ಗಳು. ಒಂದು ಹುಂಬು ಧೈರ್ಯ ಅಂತೀವಿ ನಾವು. ಆ ಹುಂಬು ಧೈರ್ಯ ಬರ್ಬೇಕು ನೀವು ಎಕ್ಸಾಮ್ ಬರೆಯುವಾಗ. ಹಾಗಂತ ಸಿಕ್ ಬಬಲ್ ಅನ್ನು ಫಿಲ್ ಮಾಡಬಾರ್ದು. ಹೇಳ್ಕೊಳ್ಬೇಕು ನಿಮಗೆ ನೀವು, ಐ ಆಮ್ ಬೆಸ್ಟ್, ಐ ವಿಲ್ ರೈಟ್, ನಾನು ಕ್ಲಿಯರ್ ಮಾಡ್ತೀನಿ ಅಷ್ಟೇ. ಓಕೆ, ಸೊ ಈ ರೀತಿ ನೀವು ಮಾಡ್ಕೊಂಡು ಹೋಗ್ಬೇಕು. ಪ್ಯಾನಿಕ್ ಆಗಬೇಡಿ ಯಾವುದೇ ಕಾರಣಕ್ಕೂ. ಆಗುತ್ತೆ, ಬಟ್ ಅದರಿಂದ ಆಚೆ ಬನ್ನಿ. OMR ಫಿಲ್ ಮಾಡುವಾಗ ಬಿ ಕಾನ್ಶಿಯಸ್ ಆಗಿರಿ. ಯಾವುದೋ ಕ್ವಶನ್ಗೆ ಯಾವುದೋ OMR ಫಿಲ್ ಮಾಡುವಾಗಿಲ್ಲ. ಆ ಥರ ಏನಾದರೂ ತಪ್ಪು ಮಾಡಿದ್ರೆ ನಿಮ್ಮಷ್ಟು ಮೂರ್ಖರು ಯಾರು ಅಲ್ಲ. ಸೊ ಅಲ್ಲೇ ಕ್ವಶನ್ ಮೇಲೆ ಕೈ ಇಡೋದು, ಉತ್ತರ ನೋಡ್ಕೊಳ್ಳೋದು, OMR ಅಲ್ಲಿ ಹೋಗೋದು, ಆ ಬಬಲ್ ಯಾವ್ದಿದೆ ಚೆಕ್ ಮಾಡೋದು, ಸರಿಯಾಗಿ ತುಂಬೋದು. 2 ಸಾರಿ ಕನ್ಫರ್ಮ್ ಮಾಡ್ಕೊಂಡು ಫಿಲ್ ಮಾಡಿ. ಗಡಿಬಿಡಿ ಮಾಡೋ ಅಗತ್ಯ ಅಲ್ಲ OMR ಫಿಲ್ ಮಾಡುವಾಗ. ಓಕೆ, ಇನ್ನು ಮಧ್ಯಾಹ್ನ ಗ್ಯಾಪ್ ಕೊಡ್ತಾರೆ ನಿಮಗೆ.
ಒಂದು ಬೆಳಗ್ಗೆ ಪರೀಕ್ಷೆ ಆದ ನಂತರ ಗ್ಯಾಪ್ ಇರುತ್ತಲ್ಲ, ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಅಂದರೆ ಆರಾಮಾಗಿ ಹೋಗಿ ಸ್ವಲ್ಪ ಊಟ ಮಾಡ್ಕೊಳ್ಳಿ, ಲೈಟಾಗಿ ತಗೊಳ್ಳಿ. ಅದಾದಮೇಲೆ ಬೆಳಗಿನ ಪೇಪರ್ ಏನಾಯಿತು ಅದ್ರ ಬಗ್ಗೆ ಟೆಲಿಗ್ರಾಮಲ್ಲಿ ಏನು ಬಿಟ್ಟರು, ವಾಟ್ಸಪ್ಪಲ್ಲಿ ಏನು ಬಿಟ್ಟರು, ಫ್ರೆಂಡ್ ಏನು ಹೇಳ್ತಾ ಇದ್ದಾರೆ, ಲೀಕ್ ಆಯ್ತಾ, ನ್ಯೂಸ್ ಚಾನಲ್ ಅದು ಬಂತ, ಅದೇನು ನಿಮ್ಗೆ ಸಂಬಂಧ ಇಲ್ಲ. ನೆಕ್ಸ್ಟ್ ಮಧ್ಯಾಹ್ನದ ಪರೀಕ್ಷೆ ಒಂದು ಹೋಗಿ ಬರೆಯೋದಿದೆ ಅಷ್ಟೇ. ಅದ್ರ ಬಗ್ಗೆ ಏನಾದರೂ ನೋಟ್ಸ್ ಇದ್ರೆ ಓದ್ಕೊಳ್ಳಿ, ಸ್ವಲ್ಪ ರಿವಿಷನ್ ಮಾಡ್ಕೊಳ್ತಾ ಇರಿ, ಆರಾಮಾಗಿರಿ, ರಿಲ್ಯಾಕ್ಸ್ ಆಗಿರಿ, ನಿಮ್ಮ ಜೊತೆ ಯಾರು ಬಂದಿರ್ತಾರೆ ಅವ್ರ ಜೊತೆ ಮಾತಾಡಿ ಆಮೇಲೆ ಹೋಗಿ ಮತ್ತೆ ಪರೀಕ್ಷೆನ ಬರೀರಿ. ಓಕೆ, ಇನ್ನು ಪರೀಕ್ಷೆ ಮುಗೀತು, ಇದು ತುಂಬಾ ಇಂಪಾರ್ಟೆಂಟ್. ಬಹಳ ಜನ ವಿದ್ಯಾರ್ಥಿಗಳು ಫೇಲ್ ಆಗೋದೇ ಇಲ್ಲಿ. ಪರೀಕ್ಷೆ ಮುಗಿಯುತ್ತೆ, ಬಂದ ತಕ್ಷಣ ರೂಮ್ಗೆ ಫ್ರೆಶ್ ಆಗಿ, ಫ್ರೆಶ್ ಆದ ನಂತರ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ಆನ್ಸರ್ ಕೀಗಳನ್ನ ಬಿಡುಗಡೆ ಮಾಡಿರ್ತಾರೆ. ಬಟ್ KS ತುಂಬಾ ಕಡಿಮೆ ಆನ್ಸರ್ ಕೀಗಳನ್ನ ಬಿಡುಗಡೆ ಮಾಡೋದು. ಬಟ್ ಕೆಲವೊಬ್ಬರಾದ್ರೂ ಮಾಡಿರ್ತಾರಲ್ವಾ, ಚೆಕ್ ಮಾಡಿ, ಚೆಕ್ ಮಾಡ್ಕೊಂಡು ನಿಮ್ಗೆ ಎಷ್ಟು ಸ್ಕೋರ್ ಬರ್ತಾ ಇದೆ ಅದನ್ನ ನೋಡ್ಕೊಳ್ಳಿ. ಆಮೇಲೆ ಕ್ವಶನ್ ಪೇಪರ್ ಮೇಲೆನೆ ನೀವು ಎಲ್ಲಿ ರೈಟ್ ಮಾಡಿದ್ರಿ, ಎಲ್ಲಿ ರಾಂಗ್ ಮಾಡಿದ್ರಿ ಅದನ್ನ ನೋಡ್ಕೊಳ್ಳಿ. ಓಕೆ, ಎಲ್ಲಿ ರೈಟ್ ಮಾಡಿದ್ರೆ, ಎಲ್ಲಿ ರಾಂಗ್ ಮಾಡಿದ್ರೆ, ಯಾಕೆ ರಾಂಗ್ ಆಯ್ತು, ಈ ತರ ಮಾಡ್ಕೊಂಡಾಗ ಅಟ್ಲೀಸ್ಟ್ ಈ ವರ್ಷ ಫೇಲ್ ಆದ್ರೆ ಮುಂದಿನ ವರ್ಷದ ಪರೀಕ್ಷೆ ನಿಮ್ಗೆ ಅನುಕೂಲ ಆಗುತ್ತೆ. ನಾವು ಇದೇ ತರ ಮಾಡ್ತಾ ಇದ್ವು, ಈಗೂ ಮಾಡ್ತಾ ಇದೀವಿ. ಓಕೆ, ಯಾವತ್ತು ಎಷ್ಟೋ ಜನ ಏನ್ ಮಾಡ್ತಾರೆ, ಎಕ್ಸಾಮ್ ಬರ್ದು ಬಂದ್ಬಿಡ್ತಾರೆ, ಕ್ವಶನ್ ಪೇಪರ್ ಎಲ್ಲ ಹೋಗ್ಬಿಡ್ತಾರೆ. ಹಾಗಲ್ಲ, ನೀವು ಮಾಡಿರೋ ಪ್ರಯತ್ನಕ್ಕೆ ಪ್ರತಿಫಲ ಬೇಕು ಅಂದ್ರೆ ಎಲ್ಲಿ ಏನಾಯ್ತು ಅಂತ ಲೆಕ್ಕ ಬೇಕಲ್ವಾ. ಸೊ ಆ ಲೆಕ್ಕ ಹಾಕೊಳ್ಬೇಕಿಲ್ಲಿ. ಅದಾದ ನಂತರ ತುಂಬಾ ವಿದ್ಯಾರ್ಥಿಗಳು ಮಾಡೋ ತಪ್ಪು, ಹಾಲ್ ಟಿಕೆಟ್ನ ಎಲ್ಲೋ ತೆಗೆದು ಹೋಗೋದು ಬಿಡೋದು. ಕಂಪ್ಲೀಟ್ಲಿ ರಾಂಗ್ ಮೆಥಡ್. ಈ ತರ ಮಾಡಬಾರ್ದು, ನೀವು ಸೀರಿಯಸ್ ಕ್ಯಾಂಡಿಡೇಟ್ ಅಲ್ಲ ಹಾಗೆ ಮಾಡಿದ್ರೆ. ಸೊ ಹಾಲ್ ಟಿಕೆಟ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ನಿಮ್ಮ ಟೆಲಿಗ್ರಾಮ್ನಲ್ಲಿ ಅಥವಾ ಜಿಮೇಲ್ನಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ. ಯಾಕಂದ್ರೆ ನೆಕ್ಸ್ಟ್ ಮಾರ್ಕ್ಸ್ ಬಿಟ್ಟಾಗ ಚೆಕ್ ಮಾಡ್ಕೊಳ್ಳೋಗ್ಬೇಕಾಗತ್ತೆ. ಫೇಲ್ ಆಗಲಿ ಪಾಸ್ ಆಗಲಿ ಬೇಕದು UPSC ಇರಲಿ KPSC ಇರಲಿ, ಹಾಲ್ ಟಿಕೆಟ್ಗಳು ಶಾಶ್ವತವಾಗಿ ಸ್ಟೋರ್ ಮಾಡ್ಕೊಳ್ತಾ ಹೋಗ್ಬೇಕು. ನೀವು ಅದನ್ನ ಅಂಕಗಳು ಗೊತ್ತಾಗ್ಬೇಕಲ್ವಾ, ನಿಮ್ದು ನಿಮ್ಮ ಲೆವೆಲ್ ಎಲ್ಲಿದೆ ಅಂತ ಗೊತ್ತಾಗ್ಬೇಕಲ್ವಾ. 3-4 ವರ್ಷ ಎಫರ್ಟ್ ಹಾಕೋದು, ಆಮೇಲೆ ನಾನೇನು ಮಾಡಲೇ ಇಲ್ಲ, ಸಾಧಿಸಲೇ ಇಲ್ಲ. ಯಾಕೆ ಸಾಧಿಸಲಿಲ್ಲ ಅಂದ್ರೆ ಈ ತರ ಸಿಸ್ಟಮೆಟಿಕ್ ಆಗಿ ಹೋಗಿಲ್ಲ ನೀವು. ಓಕೆ, ಸೊ ಇವು ನಿಮಗೆ ಗೊತ್ತಿರಲಿ. ನಿಮ್ಮಿಂದ ಸಾಧ್ಯ ಇದೆ. ಈ ಪರೀಕ್ಷೆನ ತುಂಬಾ ಚೆನ್ನಾಗಿ ಬರೀತೀರಿ, ಅಚ್ಚುಕಟ್ಟಾಗಿ ಬರೀತೀರಿ, ಪ್ರಯತ್ನ ಬಹಳ ಪಟ್ಟಿದ್ದೀರಿ. ಫೆಬ್ರವರಿಯಿಂದ ನೋಟಿಫಿಕೇಶನ್ ಆದಾಗಿನಿಂದ ಕೂಡ ನಿಮ್ಮ ಗಮನ KS ಮೇಲೆ ಇದೆ. ಯು ವಿಲ್ ಕ್ಲಿಯರ್ ಇಟ್. ತುಂಬಾ ಪೋಸ್ಟ್ಗಳಿದೆ, ಕಟ್ ಆಫ್ ಕೂಡ ಚೆನ್ನಾಗಿ ಬರುತ್ತೆ. ನಿಮ್ಮ ಪ್ರಯತ್ನಕ್ಕೆ ಪ್ರತಿಫಲ ಅನ್ನೋದು ಖಂಡಿತವಾಗ್ಲೂ ಇಲ್ಲಿ ಸಿಕ್ಕೇ ಸಿಗುತ್ತೆ. ಚೆನ್ನಾಗಿ ಬರೀರಿ. ಆಮೇಲೆ ನಿಮ್ಮ ಒಂದು ಕಾನ್ಫಿಡೆನ್ಸ್ ನನಗೆ ಗೊತ್ತಾಗಬೇಕು ಅಂತ ಅಂದ್ರೆ ಕೆಳಗಡೆ ಐ ವಿಲ್ ಕ್ಲಿಯರ್, IWC ಅನ್ನುವಂಥ 3 ಅಕ್ಷರನ ಕಮೆಂಟ್ ಮಾಡಿ. ನಿಮ್ಮ ಸ್ನೇಹಿತರು ಕೂಡ ಬರೀಲಿಕ್ಕೆ ಹೋಗ್ತಾ ಇದ್ರೆ ಈ ಪರೀಕ್ಷೆಯನ್ನು, ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಎಕ್ಸಾಮ್ ಮುಗಿಸಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಒಳ್ಳೇದಾಗತ್ತೆ ನಿಮಗೆ, ನೀವು ಕ್ಲಿಯರ್ ಮಾಡ್ತೀರಿ. ಓಕೆ, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಕ್ಲಿಯರ್ ದಿಸ್ ಎಕ್ಸಾಮ್ ಅಟ್ ಎನಿ ಕಾಸ್ಟ್.